ಕೋಲಾರದಲ್ಲಿ ಕರುನಾಡ ರೈತ ಸಂಘದ ಸದಸ್ಯರು ನಗರದ ಅನ್ಸಾರಿ ಮೊಹಲ್ಲಾ ಬಿಡಿ ಕಾಲೋನಿ ಹಾಗೂ ಇತರ ಏರಿಯಾಗಳಿಗೆ ಶನಿವಾರ ಭೇಟಿ ನೀಡಿ ಸ್ವಸಹಾಯ ಸಂಘಗಳ ಮೂಲಕ ಸಾಲ ಪಡೆದವರನ್ನ ಭೇಟಿ ಮಾಡಿ ಮಾಹಿತಿ ಸಂಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಕರುನಾಡ ರೈತ ಸಂಘದ ರಾಜ್ಯಾಧ್ಯಕ್ಷ ಡಾ ಮಹಬೂಬ್ ಪಾಷಾ ಸ್ಥಳೀಯ ಮಹಿಳೆಯರೊಟ್ಟಿಗೆ ಚರ್ಚೆ ಮಾಡಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿದರು. ಹಾಗೂ ಹಲವಾರು ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಸಾಲ ಪಡೆಯುತ್ತಿರುವುದರಿಂದ ಆಗುವ ತೊಂದರೆಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಕೂಡ ಮಾಡಿದ್ರು. ಇನ್ನು ಮಹಿಳಾ ಸ್ವಸಹಾಯ ಸಂಘಗಳು ನೀಡುವ ಸಾಲಗಳನ್ನು ಕಟ್ಟಲಾಗದೆ ಇತ್ತೀಚೆಗೆ ಕೋಲಾರ ಮತ್ತು ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇದರ ನಿವಾರಣೆ ಆಗಬೇಕಾದರೆ ಇನ್ಮುಂದೆ ಕೇವಲ ಒಂದು ಸಂಘದಲ್ಲಿ ಮಾತ್ರ ಸಾಲ ಪಡೆದು ಅದು ತೀರಿದ ನಂತರ ಬೇರೆ ಸಾಲ ಪಡೆಯುವಂತೆ ಅವರು ಸಲಹೆ ನೀಡಿದ್ರು. ಸ್ವಸಹಾಯ ಸಂಘಗಳು ಸಾಲಗಾರರ ಮನೆ ಪರಿಸ್ಥಿತಿ ನೋಡಿಕೊಂಡು ಸಾಲ ನೀಡಬೇಕು. ಹಾಗೆ ಒಂದು ಸಂಘದಲ್ಲಿ ಒಂದು ಕುಟುಂಬ ಸಾಲ ಪಡೆದಿದ್ರೆ ಬೇರೆ ಯಾವುದೇ ಸಂಘ ಆಗಲಿ ಬ್ಯಾಂಕ್ ಆಗಲಿ ಆ ಕುಟುಂಬಕ್ಕೆ ಸಾಲ ನೀಡಬಾರದು ಅಂತ ಒತ್ತಾಯಿಸಿದ್ರು. ಧರ್ಮಸ್ಥಳ ಸಂಘ, ಡಿಸಿಸಿ ಬ್ಯಾಂಕ್ ಹಾಗೂ ಹೊರ ರಾಜ್ಯದ ಹಲವು ಖಾಸಗಿ ಬ್ಯಾಂಕುಗಳು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಮೂಲಕ ಸಾಲ ನೀಡೋದನ್ನ ತಕ್ಷಣ ನಿಲ್ಲಿಸಬೇಕು. ಹಾಗೆ ಜನತೆಯ ಹಿತ ಕಾಪಾಡಲು ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಈ ಗಂಭೀರ ಸಮಸ್ಯೆಯ ಬಗ್ಗೆ ಗಮನ ಹರಿಸಿ ಕಾನೂನು ರೀತಿ ಕ್ರಮ ಜರುಗಿಸುತ್ತಾರೆ ಎಂಬ ಭರವಸೆ ಇದೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಸಮೀರ್, ಸಂಘದ ಕಾರ್ಮಿಕ ಘಟಕದ ಅಧ್ಯಕ್ಷ ರಾಜ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಬಿಯುಲ್ಲಾ, ಯುವ ಘಟಕದ ಅಧ್ಯಕ್ಷ ನಿಜಾಮ್, ಜಿಲ್ಲಾ ಕಾರ್ಯದರ್ಶಿ ಫಿರ್ದೌಸ್ ಮುಂತಾದವರು ಉಪಸ್ಥಿತರಿದ್ದರು. एक एक बाइक को भी 6-7 संगे लेको ही वारम में 3-4 टाइम बनना संगे है 8 21 दिन रहता एक पूरा वारम संगे चलते सी ಇವತ್ತಿನ ದಿನ ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ಸಹೋದರರಾದ ಸಮೀರಣ್ಣವರ ಜೊತೆಯಲ್ಲಿ ಬಂದು ಇವತ್ತು ಕೋಲಾರದಲ್ಲಿ ಸಂಘಗಳಿಂದ ಸಾಲ ಕೊಡ್ತಿದ್ದಂಥ ಮಧ್ಯಾಹ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟು ಇವತ್ತು ಖುದ್ದು ನಾವೇ ಅವ್ರವ್ರ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಏನು ತೊಂದರೆಗಳಿಗೆ ಯಾಕೆ ಈ ರೀತಿ ಪ್ರಾಣ ಅವ್ರು ಕಳ್ಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಬರ್ತಿದೆ, ಯಾಕೆ ಎಷ್ಟು ಅವರು ದುಡ್ಡು ಕಟ್ಟಿದ್ದಾರೆ ಏನು ಅಂತ ನಾವೇ ಖುದ್ದಾಗಿ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ವಿ. ಪರಿಶೀಲನೆ ಮಾಡಿದಾಗ ಅರ್ಥವಾಯಿತು, ಇಲ್ಲಿ ಮೊದಲನೇದು ಮುಖ್ಯ ಅಂಶ ಏನಂದರೆ ಈ ಸಂಘದಲ್ಲಿ ದುಡ್ಡು ಕೊಡ್ತಿರೋದು ಮಹಿಳೆಯರು ದುಡ್ಡು ಕೊಡ್ತಿರೋದು, ಇಲ್ಲಿ ಪುರುಷರಿಗೆ ಅವಕಾಶ ಸೇರಿಸಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಕಲೆಕ್ಷನ್ ಮಾಡೋಕ್ಕೆ ಪುರುಷರು ಬರ್ತಿದ್ದಾರೆ. ಇದು ತುಂಬ ನೋವು ಉಂಟು ಮಾಡುವಂಥ ವಿಷಯ ಇಲ್ಲಿ ನಮ್ಮ ಈ ಒಂದು ಮುಸ್ಲಿಂ ಕಮಿಟಿಯಲ್ಲಿ ಬೇರೆ ಗಂಡನ್ನು ನೋಡಿದ್ರೆ ಅಪರಾಧ ಅನ್ನುವಂಥ ಪರಿಸ್ಥಿತಿಯಲ್ಲಿ ಒಂದು ಬೇರೆ ಗಂಡು ಬಂದು ಇಲ್ಲಿ ಕುತ್ಕೊಂಡು ಹೆಣ್ಮಕ್ಳ ಜೊತೆ ದುಡ್ಡು ಕೊಡಿ, ಇಲ್ಲ ನೀನು ಅವ್ರ ಜೊತೆ ಹೋಗಿ ಅನೈತಿಕ ಸಂಬಂಧ ಇಟ್ಕೋ, ದುಡ್ಡು ಕೊಟ್ಟಿರೋ ಅಂತ ಹೇಳಿದ್ರೆ ಇದೊಂದು ತುಂಬ ನೋವನ್ನುಂಟು ಮಾಡುವಂಥ ವಿಷಯ ಇದು. ಈ ಒಂದು ವಿಷಯದ ಬಗ್ಗೆ ತಾವು ಮಾಧ್ಯಮದವರು ಈ ಒಂದು ವಿಷಯದ ಬಗ್ಗೆ ನಾನು ಹೇಳ್ತೇನೆ, ಈ ಒಂದು ವಿಷಯದ ಬಗ್ಗೆ ಮಾಧ್ಯಮದವರು ನೀವು ಗಮನ ಹರಿಸಬೇಕು. ಯಾವ ರೀತಿ ಇಲ್ಲಿ ಹೆಣ್ಮಕ್ಳು ತಮ್ಮ ನೋವುಗಳನ್ನ ನೋಡಿ ಕಷ್ಟಪಡ್ತಿದ್ದಾರೆ. ಹೆಣ್ಮಕ್ಳು ಕಷ್ಟಪಟ್ಟು ಗಂಡಂದ್ರಿಗೇನೋ ಒಂದು ಸಹಾಯ ಆಗಲಿ ಅಂತ ಒಂದು ಸಂಘದಲ್ಲಿ ತೊಗೊಳ್ತಾ ಇದ್ದಾರೆ, ಅವ್ರಿಗೊಂದು ಪ್ರೋತ್ಸಾಹ, ಗಂಡನಿಗೊಂದು ಪ್ರೋತ್ಸಾಹ ಕೊಡ್ತಿರೋದು ಅದನ್ನು ನೋಡ್ಬೋದು. ಆದರೆ ಸಂಘ ಸಂಸ್ಥೆಗಳು ನಾನು ಎಷ್ಟು ವೆರಿಫೈ ಮಾಡಿದ್ನೋ ಈಗ ಇದರ ಪ್ರಕಾರ ಇಲ್ಲಿ ನೋಡಿ, ನಾನು ಹೆಸರು ತೆಗಿಯಲ್ಲ, ಒಬ್ಬರು ವಾರಕ್ಕೆ 15,000, ಇನ್ನೊಬ್ಬರು ವಾರಕ್ಕೆ 8,000, ಇನ್ನೊಬ್ಬರು ವಾರಕ್ಕೆ 5,000, ಇನ್ನೊಬ್ಬರು ವಾರಕ್ಕೆ 15,000, ಇನ್ನೊಬ್ಬರು 15,000, 4,000 ವಾರಕ್ಕೆ ಕಟ್ತಾ ಇದ್ದಾರೆ. ಅಂದರೆ ಒಂದು ಸಾಫ್ಟ್ವೇರ್ ಇಂಜಿನಿಯರನ್ನು 60,000 70,000 ಕಟ್ಟಕ್ಕಾಗೋದಿಲ್ಲ ಸಾಲನ. ಈ ಹಿಂದುಗಳಿರುವಂಥ ಈ ಹೆಂಗಸರು ಅಷ್ಟೊಂದು ದುಡ್ಡನ್ನು ಹೆಂಗೆ ಕಟ್ತಾ ಇದ್ದಾರೆ ಅಂತ ನನಗೆ ಈಗಲೂ ನಂಬಕ್ಕಾಗ್ತಾ ಇಲ್ಲ. ಅಂದರೆ ಏನು ಪರಿಸ್ಥಿತಿಯಲ್ಲಿ ಅವರು ಬಿದ್ದಿರ್ಬೋದು ಈಗ ಅಂತ ನಂಬೋದಕ್ಕೆ ಆಗೋದಿಲ್ಲ. ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈಗ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ, ದುಡ್ಡನ್ನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ಬರ ಮೇಲೆ 3 ಲಕ್ಷ 4 ಲಕ್ಷ 5 ಲಕ್ಷ ಸಾಲ ಇದೆ. ಇದನ್ನು ನಮ್ಮ ಸರ್ಕಾರ ಇದನ್ನು ಏನಂತಾರೆ ಅದಕ್ಕೆ ಗಮನ ಹರಿಸ್ಬೇಕು. ಗಮನ ಹರಿಸಿ ಇದನ್ನು ಏನಾದರೂ ಮಾಡಿ ಇವ್ರಿಗೆ ಏನಾದರೂ ಒಂದು ರೀತಿಯಲ್ಲಿ ಪರಿಹಾರ ಕೊಡಬೇಕು. ಇಲ್ಲ ಅಂದರೆ ಇವ್ರಿಗೆ ಏನಾದರೂ ಒಂದು ರೀತಿಯಲ್ಲಿ ಪರಿಹಾರ ಇವಾಗ ಕೊಟ್ಟಿಲ್ಲ ಅಂದರೆ ನನ್ನ ಪ್ರಕಾರ ಇದರಲ್ಲಿ ತುಂಬ ಜನ ನೇಣಾಕೊಂಡು ಸಾಯ್ತಾರೆ. ಯಾಕಂದರೆ ಯಾರಿಗೂ ಆಗೋದಿಲ್ಲ, ನನ್ನ ಪ್ರಕಾರ ಆಗೋದಿಲ್ಲ. 60,000 70,000 ಒಂದು ತಿಂಗಳಿಗೆ ಈ ಬೀಡಿ ಮಾಡುವಂಥ